ಧಾರವಾಡದ ಪೇಡ ಯಾರಿಗೆ ಸಿಗತ್ತೆ ಇಲ್ಲಿ ಸಿಹಿ ಕೈಗೋ ಕಮಲಕ್ಕೋ ಅಂತ ಇತ್ತ ವಿದ್ಯಾಕಾಶಿ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ ಪ್ರಹ್ಲಾದ್ ಜೋಶಿ. ಮತ್ತೊಮ್ಮೆ ಧಾರವಾಡ ಪೇಡ ಸಿಹಿ ಕೈಗೋ ಅಥವಾ ಕಮಲಕ್ಕೋ ಕ್ಷಣ ಕ್ಷಣಕ್ಕೂ ರಂಗೇರುತ್ತದೆ ಲೋಕಸಭಾ ಎಲೆಕ್ಷನ್. ವಿದ್ಯಾಕಾಶಿಯಲ್ಲಿ ಯಾರಿಗೆ ಒಲಿಯಲಿದೆ ಅದೃಷ್ಟ? ಧಾರವಾಡ ಪೇಡ ಸಿಹಿ ಕೈಗೋ ಅಥವಾ ಕಮಲಕ್ಕೋ ಕ್ಷಣ ಕ್ಷಣಕ್ಕೂ ಕೂಡ ರಂಗೇರ್ತಾ ಇದೆ. ಇದು ಎರಡನೇ ಹಂತದ ಅಂದ್ರೆ ಮೇ 7ನೇ ತಾರೀಕು ನಡೆಯುವಂತಹ ಉತ್ತರ ಕರ್ನಾಟಕ ಭಾಗದ ಎಲೆಕ್ಷನ್ಗೆ ಉಮೇದುವಾರಿಕೆ ಸಲ್ಲಿಕೆ. ಸೊ ಹಾಗಾಗಿ ಹಬ್ಬದ ರೀತಿ ಆ ಭಾಗಗಳಲ್ಲಿ ಕಂಡು ಬರ್ತಾ ಇದೆ. ಮೆರವಣಿಗೆ ಮುಖಾಂತರ ಡಿಸಿ ಆಫೀಸಿಗೆ ಹೋಗ್ತಾರೆ, ನಾಮಪತ್ರಿಕೆ ಸಲ್ಲಿಕೆ ಮಾಡ್ತಾರೆ, ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ. ಇವತ್ತು ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಸಚಿವ ಜೋಶಿ ನಾಮಿನೇಷನ್. ವಿನೋದ ಸೂಟಿ ವಿರುದ್ಧ ಪ್ರಹ್ಲಾದ್ ಜೋಶಿ ಬಲ ಪ್ರದರ್ಶನ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಜೋಶಿ ಟೆಂಪಲ್ ರನ್ ಮಾಡಲಿದ್ದಾರೆ. ಶಿವಾಜಿ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ರೋಡ್ ಶೋ, ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ರೋಡ್ ಶೋ ಮೂಲಕ ತೆರಳಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಡಿಸಿ ಆಫೀಸ್ನಲ್ಲಿ. ಜಿಲ್ಲಾಧಿಕಾರಿಗೆ ಧಾರವಾಡ ಕ್ಷೇತ್ರದಲ್ಲಿ ಕೂಡ ಇನ್ನು ಮುಂದೆ ಎಲೆಕ್ಷನ್ ಕಾವಿ ಚುರುಕು ಮುಟ್ಟಂತೆ. ಹನ್ನೊಂದು ದಿನ ಇದೆ ಮೊದಲನೇ ಹಂತದ 26ನೇ ತಾರೀಕು ಕರ್ನಾಟಕದ ಮೊದಲನೇ ಹಂತದ. ಇಡೀ ದೇಶದ ಮೊದಲನೇ ಹಂತ ಅಂತ ತಗೊಂಡ್ರೆ 4 ದಿನ ಇದೆ. 19ನೇ ತಾರೀಕು ಆರಂಭವಾಗುತ್ತೆ ಲೋಕ ಕದನ. ಸೊ ಇಲ್ಲಿ ಕರ್ನಾಟಕದಲ್ಲಿ 2 ಹಂತ ಇದೆಯಲ್ಲ, 26 ಹಾಗೆ 7. 26ನೇ ತಾರೀಕು ಸಲ್ಲಿಸಬೇಕಾದಂತಹ ಉತ್ತರ ಕರ್ನಾಟಕವನ್ನ ಬಿಟ್ಟು ಈ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಒಳಪಡುವಂತಹ ಕ್ಷೇತ್ರಗಳು ಬೆಂಗಳೂರಾಗಿರಬಹುದು, ಚಿಕ್ಕಮಗಳೂರಾಗಿರಬಹುದು, ಸುತ್ತಮುತ್ತ ಹಾಸನ, ಇವೆಲ್ಲವೂ ಕೂಡ ಈಗಾಗಲೇ ಉಮೇದುವಾರಿಕೆ ಸಲ್ಲಿಕೆ ಮಾಡಿ ಪ್ರಚಾರದಲ್ಲಿ ತೊಡಗಿದೆ. ಈಗ ಮತ್ತೆ ರಂಗೇರ್ತಾ ಇದೆ ಇದು ಉತ್ತರ ಕರ್ನಾಟಕ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಒಂದು ಕಡೆ ಲೋಕಸಭಾ ಎಲೆಕ್ಷನ್ ಕಹಳೆ ಇದೀಗ ಮೊಳಗ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತ ಹೇಳ್ಬೋದು. ಉಮೇದುವಾರಿಕೆ ಸಲ್ಲಿಕೆಯ ಭರ ಜೋರಾಗ್ತದೆ. ಇತ್ತ ಜೋಶಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅಂತ ಅದ್ರ ಅಪ್ಡೇಟ್ ಏನಿದೆ? ಮಲ್ಲಿಕಾರ್ಜುನ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಇದು ಧಾರವಾಡ ಜಿಲ್ಲೆ, ಧಾರವಾಡ ಲೋಕಸಭಾ ಕ್ಷೇತ್ರ ಇವತ್ತು ರಂಗೇರಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಮೊದಲು ಈ ಧಾರವಾಡ ಏನ್ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಕಾವಿದಾರಿ ಏನು ಕಾಕಿದಾರಿ ಏನಿದ್ರು ಅವರು ಇವತ್ತ ಎಂಟ್ರಿ ಹೊಡೆದಾರೆ. ಅಂದ್ರೆ ದಿಂಗಾಲೇಶ್ವರ ಸ್ವಾಮಿಗಳು ಈ ಲೋಕ ಕಡಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾನೆ ಅಂತ ಯಾವತ್ತ ಒಂದು ಘೋಷಣೆ ಮಾಡಿದ್ರು. ಅಂದ್ರಿಂದ ಧಾರವಾಡ ಲೋಕಸಭಾ ಕ್ಷೇತ್ರ ಬಹಳ ರಂಗೇರಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರಮುಖವಾಗಿ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ದಿಂಗಾಲೇಶ್ವರ ಸ್ವಾಮಿಗಳ ಪಾತ್ರದೊಳ ಬಹಳ ದೊಡ್ಡದಿದೆ. ಯಾಕಂದ್ರೆ ಈ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಲಿಂಗಾಯತ ಏನು ಮತದಾರರೇ ಒಂದು ಅಂತಿಮ, ಈ ಲಿಂಗಾಯತರ ಮತದಾರ ಅಂತಿಮವಾಗಿ ಡಿಸೈಡೆಡ್ ಆಗಿರೋದ್ರಿಂದ ಇವತ್ತು ಜೋಶಿ ಅವರಿಗೂ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಹೀಗಾಗಿ ಜೋಶಿ ಅವರು ಸಹ ಏನಂತಂದ್ರೆ ಈ 5ನೇ ಬಾರಿಗೆ 4 ಸಾರಿ ಈ ಧಾರವಾಡ ಲೋಕಸಭೆಯಿಂದ MP ಆದಂತ ಪ್ರಹ್ಲಾದ್ ಜೋಶಿ ಅವರು ಈಗ 5ನೇ ಬಾರಿಗೆ ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದಾರೆ. ಇಂದು ಬೆಳಗ್ಗೆಯಿಂದ ಏನಂತಂದ್ರೆ ಹುಬ್ಬಳ್ಳಿಯಲ್ಲಿ ಕೆಲವಷ್ಟು ಪ್ರತಿಷ್ಠಿತ ಮತಗಳಿಗೆ ಭೇಟಿ ಮಾಡಿ ಆಶೀರ್ವಾದ ಪಡೆದು ನಂತರ ಧಾರವಾಡದ ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮಿಗಳ ಆಶೀರ್ವಾದ ಪಡೆದು ಈಗಾಗಲೇ ಧಾರವಾಡದ ಒಂದು ಶಿವಾಜಿ ವೃತ್ತಕ್ಕೆ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ. ಇವತ್ತು 12 ಗಂಟೆ ಒಳಗಾಗಿ ಏನು ಜಿಲ್ಲಾಡಳಿತ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಅವರ ನಾಮಪತ್ರ ಸಲ್ಲಿಕೆಗೆ ಏನಂತಂದ್ರೆ ಜೊತೆಯಾಗಿ ಮಾಜಿ ಮುಖ್ಯಮಂತ್ರಿ ಆದಂತಹ BS ಯಡಿಯೂರಪ್ಪ ಮತ್ತು ಏನು ಜಗದೀಶ್ ಶೆಟ್ಟರ್ ಅವರು ಸಹ ಅವ್ರ ಜೊತೆಗೆ ನಾಮಪತ್ರ ಸಲ್ಲಿಕೆಗೆ ಬರಲಿದ್ದಾರೆ. ಅದಲ್ಲದೆ ಅಂತ ಲಿಂಗಾಯತ್ ಮುಖಂಡರಾದಂತಹ ಪ್ರಭಾಕರ್ ಕೋರೆ ಸೇರಿದಂತೆ ಈ ಭಾಗದ ಬಿಜೆಪಿ ಶಾಸಕರು ಮತ್ತು ಮಾಜಿ ಶಾಸಕರು ಸಹ ಇವತ್ತ ಆ ಒಂದು ಏನು ಧಾರವಾಡ ಜಿಲ್ಲೆಯ ಅಲ್ಲಿ ಒಂದು ಠಿಕಾಣಿ ಹೂಡಿದ್ದಾರೆ. ಇವರೆಲ್ಲರ ಜೊತೆಗೆ ಇವತ್ತು ಒಂದು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಅಂತ ಹೇಳ್ಬೋದು ರೂಪ. ಅದ್ರ ಜೊತೆಗೆ ಏನು ಅಂತಂತಂದ್ರೆ ಈ ಒಂದು ಜಿದ್ದಾಜಿದ್ದಿನ ಕಣವಾಗಿರ್ತಕ್ಕಂಥ ಇಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಲಿಂಗಾಯತ ಮತ್ತು ಕುರುಬ ಮತಗಳು ಏನಂತಂದ್ರೆ ಡಿಸೈಡೆಡ್ ಆಗಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕುರುಬ ಒಂದು ಯುವ ಕ್ಯಾಂಡಿಡೇಟ್ಗೆ ಒಂದು ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಏನಂತಂದ್ರೆ ಜೋಶಿ ಮತ್ತು ವರ್ಸಸ್ ಲಿಂಗಾಯತರ ನಡುವೆ ಒಂದು ಏನಂತಂದ್ರೆ ಲಿಂಗಾಯತ ಮುಖಂಡ ಮಠದ ಒಬ್ಬರ ಸ್ವಾಮೀಜಿ ಅವರು ಎಂಟ್ರಿ ಹೊಡೆದಿದ್ದಾರೆ ಅಂತ ಹೇಳ್ಬೋದು ರೂಪ. ಎಸ್ ಮಲ್ಲಿಕಾರ್ಜುನ್, ಧಾರವಾಡದಲ್ಲಿ
ಇತ್ತೀಚಿನ ಒಂದು ಟ್ರೆಂಡ್ ಏನಾಗಿದೆ ಅಂತಂದ್ರೆ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಅನ್ನೋದಾಗಿದೆ. ನೀವೇ ಹೇಳ್ದಂಗೆ ದಿಂಗಾಲೇಶ್ವರ ಶ್ರೀಗಳು ಕೂಡ ಬಂಡಾಯ ಇದ್ದು ನಾನು ಈ ಬಾರಿ ಚುನಾವಣೆಗೆ ನಿಲ್ತೀನಿ ಅಂತ ವೋಟ್ ಡಿವೈಡ್ ಆಗುತ್ತೆ ಅನ್ನುವಂತಹ ಭರ. ಒಂದ್ ಕಡೆ ಧಾರವಾಡ ಕ್ಷೇತ್ರ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಮೂಡಿಸ್ತಿದ್ದು ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತಹ ಕ್ಷೇತ್ರ ಸದ್ಯಕ್ಕೆ. ಇಲ್ಲ ರೂಪ ಏನಂತಂದ್ರ ಈ ಭಾಗ ಏನ ಕಳೆದ 8 ಲೋಕಸಭಾ ಚುನಾವಣೆಯಲ್ಲಿ ನೋಡ್ತಾ ಅಂದ್ರೆ ಇದೊಂದು ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ಬೋದು. ಆದ್ರೆ ನೀವು ಹೇಳ್ದಂತೆ ಏನಂತಂದ್ರೆ ಇಲ್ಲಿ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಅನ್ನೋದು ಈ ಬಾರಿ ಒಂದು ಏನ್ ಲಿಂಗಾಲೇಶ್ವರ ಸ್ವಾಮಿಗಳು ಎಂಟ್ರಿ ಹೊಡೆದ್ಮೇಲೆ ಈ ಒಂದು ಜಾತಿಯ ಸಮೀಕರಣ ನಡೆದಿದೆ. ಇಲ್ಲಾಂದ್ರೆ ಈವರೆಗೂ ಏನಂತಂದ್ರೆ ಅತಿ ಕಡಿಮೆ ಮತದಾರರು ಇರ್ತಕ್ಕಂಥ ಬ್ರಾಹ್ಮಣ ಸಮಾಜದಲ್ಲಿ 4 ಬಾರಿ ಸಂಸ್ಥರ ಅಂತ ಪ್ರಹ್ಲಾದ್ ಜೋಶಿ ಅವರ ಕಡೆಗೆ ಹೆಚ್ಚಿನ ಒಲವು ಇದ್ರೂ ಸಹ ಏನಂತಂದ್ರೆ ಈ ಪ್ರತಿ ಇಲೆಕ್ಷನ್ ಕಳೆದ ಚುನಾವಣೆಗೂ ಸಹ ಈ ಜೋಶಿ ಅವರಿಗೆ ಹಿಂದೂ ಅಹಿಂದ ಮತಗಳು ಕೈ ಹಿಡಿದಿದ್ದು. ಈಗ ಅಹಿಂದ ಮತಗಳ ಪರವಾಗಿ ಕಾಂಗ್ರೆಸ್ ಒಬ್ಬ ಕ್ಯಾಂಡಿಡೇಟ್ ಆಗಿದ್ದಾರೆ. ಅದರ ಜೊತೆಗೆ ಏನಂತಾರೆ ಲಿಂಗಾಯತ ಪರವಾಗಿ ಲಿಂಗಾಯತಗಳನ್ನು ಒಟ್ಟುಗೂಡ್ಕೊಂಡು ಲಿಂಗಾಯತ ಮತಗಳನ್ನು ಡಿವೈಡ್ ಮಾಡ್ಬೇಕಂತೇಳಿ ಏನ್ ದಿಂಗಾಲೇಶ್ವರ ಸ್ವಾಮಿಗಳು ಇವತ್ತು ಲೋಕಸಭಾ ಕಣಕ್ಕೆ ಇಳಿದಿದ್ದಾರೆ. ಇದು ಸಹ ಏನಂತಂದ್ರೆ ಸ್ವಲ್ಪ ಬಿಜೆಪಿಗೆ ಕಷ್ಟ ಅಂತ ಹೇಳ್ಬಹುದು. ಆದ್ರೂ ಸಹ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂತ ಈ ಜೋಶಿ ಅವರ ಪರವಾಗಿ ಕೆಲವಷ್ಟು ಅಂದ್ರೆ ಈ ದೇಶದ ಮೋದಿಯ ಪರವಾಗಿ ಅಲೆಗಳಿರುವುದರಿಂದ ಗೆಲುವು ಅಷ್ಟೇನು ಕಷ್ಟ ಆಗ್ಲಿಕ್ಕಿಲ್ಲ. ಅಂದ್ರೂ ಸಹ ಏನಂತಂದ್ರೆ ಈ ದಿಂಗಾಲೇಶ್ವರ ಸ್ವಾಮಿಗಳು ಈ ಭಾಗದ ಒಂದು ಚುನಾವಣೆಯನ್ನ ರಂಗೇರಿಸುವಂತೆ ಮಾಡಿದಾರೆ ಅಂತ ಹೇಳ್ಬೋದು ರೂಪ. ಓಕೆ, ಎಷ್ಟೊತ್ತಿಗೆ ನಾಮಪತ್ರ ಸಲ್ಲಿಕೆ ಮಾಡ್ತಾರ್ರಿ? ಈಗಾಗಲೇ ಏನಂತಂದ್ರೆ ಕೆಲವಷ್ಟು ಟೆಂಪಲ್ ರನ್ ಗಳನ್ನ ಮಾಡಿದಂತ ಏನು ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಧಾರವಾಡದ ಒಂದು ಶಿವಾಜಿ ಸರ್ಕಲ್ಗೆ ಬಂದಿದ್ದಾರೆ. ಇಲ್ಲೇ ಸಾಕಷ್ಟು ಜನರನ್ನ ಈ ಒಂದು ಕೇಸರಿ ಪಡೆಯನ್ನ ಸೇರಿಸಿದ್ದಾರೆ. ಅಂದ್ರೆ ಸುಮಾರು ಅಂದಾಜು ಒಂದು 35,000-40 ಸಾವಿರ ಜನಗಳನ್ನ ಸೇರಿಸಿದ್ದಾರೆ. ಇವರೆಲ್ಲರಿಂದ ಈ ಶಿವಾಜಿ ಸರ್ಕಲ್ ಇಂದ ಒಂದು ಮೆರವಣಿಗೆ ಮೂಲಕ ಹೋಗಿ ಒಂದು ಇನ್ನು ಕೆಲವೇ ಗಂಟೆಗಳಲ್ಲಿ ಅಂದ್ರೆ ನಾಮಪತ್ರ ಸಲ್ಲಿಕೆಗಾಗಿ ಸೂಚಿಸಿದಂತ 12 ಗಂಟೆ ಸಮಯದೊಳಗಾಗಿ ಅವರು ಅಭ್ಯರ್ಥಿ ನಾಮಪತ್ರ ಸಲ್ಲಿಸ್ತಾರೆ. ಅದ್ರ ಜೊತೆಗೆ ಮೆರವಣಿಗೆಗೂ ಸಹ ಸಾಕಷ್ಟು ಟೈಮ್ ಹಿಡಿಯಬಹುದು. ಆದ್ರೂ ಸಹ ಮೆರವಣಿಗೆ ಅರ್ಧಕ್ಕಾದ್ರೂ ಮೊಟಕುಗೊಳಿಸಿ 12 ಗಂಟೆದೊಳಗಾಗಿ ಒಂದು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜೋಶಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ರೂಪ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಒಟ್ಟಾರೆ